ವೃಂದಾವನದ ಹಚ್ಚ ಹಸಿರಿನ ತೋಪುಗಳಲ್ಲಿ ರಾಧೆಯು ಒಮ್ಮೆ ಚಂದ್ರನ ಬೆಳಕಿನಲ್ಲಿ ನೃತ್ಯ ಮಾಡುವಾಗ ತನ್ನ ಅಮೂಲ್ಯವಾದ ಕಾಲ್ಗೆಜ್ಜೆಯನ್ನು ಕಳೆದುಕೊಂಡಳು. ದುಃಖಿತಳಾದ ಅವಳು ಸಹಾಯಕ್ಕಾಗಿ ಕೃಷ್ಣನ ಕಡೆಗೆ ತಿರುಗಿದಳು. ಕೃಷ್ಣನು ತನ್ನ ತುಂಟತನದ ನಗುವಿನೊಂದಿಗೆ ವಾಗ್ದಾನ ಮಾಡಿದನು. ಹೆದರಬೇಡ ರಾಧೆ, ನಕ್ಷತ್ರಗಳಿಂದ ಮರೆಮಾಡಲ್ಪಟ್ಟಿದ್ದರೂ ನಿನ್ನ ಕಾಲ್ಗೆಜ್ಜೆಯನ್ನು ನಾನು ಕಂಡುಕೊಳ್ಳುತ್ತೇನೆ. ಕೃಷ್ಣ ಮತ್ತು ಬಲರಾಮರು ಹುಡುಕಾಟವನ್ನು ಪ್ರಾರಂಭಿಸಿದರು. ಅವರು ಎಲೆಗಳನ್ನು ತಿರುಗಿಸಿದರು, ಕೊಳಗಳನ್ನು ಪರಿಶೀಲಿಸಿದರು ಮತ್ತು ಗಿಳಿಗಳು ಮತ್ತು ಅಳಿಲುಗಳಿಗೆ ಸುಳಿವುಗಳಿಗಾಗಿ ಕೇಳಿದರು. ಗಂಟೆಗಳು ಕಳೆದವು, ಇನ್ನೂ ಯಾವುದೇ ಕಾಲ್ಗೆಜ್ಜೆ ಸಿಗಲಿಲ್ಲ. ರಾಧೆ ಆತಂಕಗೊಂಡಳು. ಪಪೈಕಸ್ ಬಲರಾಮನಕ್ಕನು ಮತ್ತು ಒಂದು ತಿರುವನ್ನು ಬಹಿರಂಗಪಡಿಸಿದನು. ಕಾಲ್ಗೆಜ್ಜೆ ಎಲ್ಲೂ ಕಳೆದು ಹೋಗಿರಲಿಲ್ಲ. ಕೃಷ್ಣನು ಒಮ್ಮೆ ಬೆವರು ಹರಿಸುವುದನ್ನು ನೋಡಲು ಬಯಸಿದ್ದ ಆಟವಾಡುವ ಗೋಪಾಲಕರು ಅದನ್ನು ರಹಸ್ಯವಾಗಿ ಕೃಷ್ಣನ ಕೊಳಲಿನ ಕೆಳಗೆ ಇಟ್ಟಿದ್ದರು. ರಾಧೆ ನಗಲು ಪ್ರಾರಂಭಿಸಿದಳು ಮತ್ತು ಕೃಷ್ಣನು ನಾಚಿಕೆಯಿಂದ ಸೋಲನ್ನು ಒಪ್ಪಿಕೊಂಡನು. ಆ ರಾತ್ರಿ ಅವರು ಸ್ವಯಂಪ್ರೇರಿತ ನೃತ್ಯದೊಂದಿಗೆ ಆಚರಿಸಿದರು ಮತ್ತು ಕೃಷ್ಣನು ರಾಧೆಗೆ ತಾಜಾ ಹೂವುಗಳಿಂದ ರಚಿಸಲಾದ ಎರಡನೇ ಕಾಲ್ಗೆಜ್ಜೆಯನ್ನು ಉಡುಗೊರೆಯಾಗಿ ನೀಡಿದನು. ಕೆಲವೊಮ್ಮೆ ನಾವು ಕಳೆದುಕೊಳ್ಳುವುದು ಕಳೆದು ಹೋಗುವುದಿಲ್ಲ, ಅದು ನಗುವಿನೊಂದಿಗೆ ಕಂಡುಹಿಡಿಯಲು ಕಾಯುತ್ತಿದೆ.